ಕರ್ನಾಟಕದಲ್ಲಿ 49,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ. ಈ ಸರ್ಕಾರಿ ಶಾಲೆಗಳನ್ನ ಯಾಕೆ ಮುಚ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಕ್ಕಳಿಲ್ಲ, ಆ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ. ಆದ್ರಿಂದ ಈಗ ಹೋಬಳಿಗೆ ಒಂದು ಮ್ಯಾಗ್ನೆಟ್ ಶಾಲೆ, KPS ಮ್ಯಾಗ್ನೆಟ್ ಶಾಲೆ ತೆರಿತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಒಂದು ಹೋಬಳಿಯಲ್ಲಿ 8ರಿಂದ 10, 15 ಅಥವಾ 5 ಇಷ್ಟು ಗ್ರಾಮಗಳ ಮಕ್ಕಳು ಒಂದೇ ಕಡೆ ಬರೋಕ್ ಸಾಧ್ಯನಾ? ಇದು ರಿಯಾಲಿಟಿಗೆ ದೂರವಾಗಿರುವಂತಹ ವಿಚಾರ. ಅದೇ ಹಳ್ಳಿಯಲ್ಲಿ ಶಾಲೆ ಇದ್ರೂ ಸಹ ಮಕ್ಕಳು ಬರ್ತಾ ಇಲ್ಲ ಅಂದ್ರೆ, ಅಲ್ಲಿ ಶಾಲೆಗೆ ಮಕ್ಕಳನ್ನ ಕರ್ಕೊಂಡ್ ಬರೋದು ಅಥವಾ ಅಲ್ಲಿ ಮೂಲ ಸೌಕರ್ಯವನ್ನ ಉನ್ನತೀಕರಣ ಮಾಡ್ಬೇಕು. ಈ ಕೆಲಸವನ್ನ ಸರ್ಕಾರ ಮಾಡ್ಬೇಕು. ಮೊದ್ಲಿಗೆ ಆ ಶಾಲೆಗೆ ಮಕ್ಳು ಯಾಕೆ ಬರ್ತಿಲ್ಲ ಅಂದ್ರೆ, ಆ ಶಾಲೆಯಲ್ಲಿ ಶಿಕ್ಷಕರಿಲ್ಲ. ಸರ್ಕಾರ 2007ರಿಂದ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿಲ್ಲ. 60,000 ಶಿಕ್ಷಕರ ಕೊರತೆ ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿದೆ. ಯಾಕೆ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ತಾ ಇಲ್ಲ ಸರ್ಕಾರ ಅಂದ್ರೆ, ಸರ್ಕಾರದ ಬಳಿ ಉತ್ತರ ಇಲ್ಲ. ಶಿಕ್ಷಕರಿಗೆ ಯಾಕೆ ಹಣ ಕೊಡ್ಬೇಕು ಅನ್ನೋದು ಸರ್ಕಾರದ ಧೋರಣೆ ಆಗಿದ್ರೆ, ಕರ್ನಾಟಕದಲ್ಲಿ ಅಕ್ಷರಸ್ಥರು ಹೇಗೆ ಹುಟ್ಟುತ್ತಾರೆ? ಮುಂದಿನ ಜನರೇಷನ್, ದೇಶವನ್ನ ಕಟ್ಟೋರು ಅಕ್ಷರಸ್ಥರಾಗಿ ಹುಟ್ಟಬೇಕಲ್ವಾ? ಆದ್ರೆ ಈ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ 60,000 ಶಿಕ್ಷಕರನ್ನ ನೇಮಕ ಮಾಡೋಕೆ ಹಿಂದೇಟಾಗ್ತಾ ಇದ್ರೆ, ಮುಂದೆ ಈ ಕೆಲಸವನ್ನ ಯಾರು ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ PPP ಮಾಡೆಲ್ ಅನ್ನ ಮೊರೆ ಹೋಗ್ತಾ ಇದೆ. ಇಲ್ಲಿ ಜನರಿಗೆ ಶಿಕ್ಷಿತರಾದವರಿಗೆ ಒಂದು ಕೆಲಸ ಕೊಡೋಲ್ಲ ಮತ್ತು ಮಕ್ಕಳಿಗೆ ಶಿಕ್ಷಕರನ್ನ ಒದಗಿಸಲ್ಲ. ಆದ್ರೆ ಎಲ್ಲವೂ ಜಾಸ್ತಿ ಜನರೇಟ್ ಆಗ್ಬೇಕು ಅಂತ ಸರ್ಕಾರ ಬಯಸುತ್ತೆ. ಒಂದು ದೇಶನ ಅಥವಾ ಒಂದು ರಾಜ್ಯವನ್ನ ಹಾಳು ಮಾಡೋಕೆ ಅಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಕತ್ತಿ ಹಿಸ್ಕಿದ್ರೆ ಸಾಕು, ಅಲ್ಲಿ ವ್ಯವಸ್ಥೆ ಹಾಳಾಗೋಗುತ್ತೆ. ಈಗ ಯಾರು ಒಂದು ಹಣದ ಹೊಳೆ ಇದೆಯೋ ಅಂಥವ್ರು ಮಾತ್ರ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆ ಆಗಿದೆ. ಇನ್ನೊಂದು ರೀತಿಯಲ್ಲಿ ಸರ್ಕಾರನೇ ಈ ಶೈಕ್ಷಣಿಕ ವ್ಯವಸ್ಥೆ ಹಾಳಾಗೋಕೆ ಕಾರಣ ಆಗಿದ್ದು. 2 ಕಿಲೋಮೀಟರ್ ಒಳಗಡೆ ಯಾವುದೇ ಶಾಲೆಗೆ ತೆರೆಯೋಕೆ ಅವಕಾಶ ಕೊಡಬಾರ್ದಿತ್ತು. ಅದು ಕಡತದಲ್ಲಿದೆ ಮಾತ್ರ. ಆದ್ರೆ ಇಡೀ ಗ್ರಾಮೀಣ ಭಾಗದಲ್ಲಿ ಇವತ್ತು ಯಾರೆಲ್ಲ ವಿಧಾನಸೌಧದಲ್ಲಿ ಕೂತ್ಕೊಳ್ತಾರಲ್ಲ, ಆ ಎಲ್ಲ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಸ್, ಅವರು ರಿಯಲ್ ಎಸ್ಟೇಟ್ ಮಾಫಿಯಾದವರು, ಅವರೆಲ್ಲದ್ದು ಶಾಲೆಗಳಿದಾವೆ. ಆ ಶಾಲೆಗಳು ಈ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸ್ಲಿಕ್ಕೆ ಕಾರಣ ಆಗಿವೆ. ಈ ಸರ್ಕಾರಿ ಶಾಲೆಗಳಲ್ಲಿ ಒಂದು ಶಿಕ್ಷಕರ ಕೊರತೆ ಉಂಟು ಮಾಡೋದು, ಆ ಶಾಲೆಗಳನ್ನ ತೆಗಿಯೋಕೆ ಅವಕಾಶ ಮಾಡೋದು, ಅಲ್ಲಿ ಹೈಫೈ ಶಾಲೆಗಳು, ಇಲ್ಲಿ ಮೂಲ ಸೌಕರ್ಯ ಕೊಡದೇ ಇದ್ದಾಗ ತಂದೆ ತಾಯಿಗಳು ಕಷ್ಟಪಟ್ಟು ಅಟ್ಲೀಸ್ಟ್ 10th ಓದಿಸೋಣ ಅಂತ ಹೇಳಿ ಆ ಶಾಲೆಗೆ ಕಳಿಸ್ತಾರೆ. ಆ ಶಾಲೆಗಳಲ್ಲಿ 4ರಿಂದ 5 ಲಕ್ಷ ಒಂದು ವರ್ಷ ಹಣವನ್ನ ಪೀಕ್ತಾ ಇದ್ದಾರೆ. ಒಂದು ರಾಮನಗರದಂತಹ ಒಂದು ಏರಿಯಾದಲ್ಲೂ ಸಹ ಇಲ್ಲಿ ಪ್ರೈವೇಟ್ ಶಾಲೆಯವರು 1 ಕೋಟಿ ದುಡಿತಾ ಇದ್ದಾರೆ. ಸರ್ಕಾರ ಕಣ್ಮುಚ್ಕೊಂಡಿದ್ಯಾ? ಹಾಗಾದ್ರೆ ಈ ಮ್ಯಾಗ್ನೆಟ್ ಶಾಲೆಗಳನ್ನ PPP ಮಾಡೆಲ್ ಅಲ್ಲಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಈ PPP ಮಾಡೆಲ್ ಅಲ್ಲಿ ಈ ಶಾಲೆಯನ್ನ ತೆರೆಯೋಕೆ ಒಂದು ನೇತೃತ್ವವನ್ನ ಕೊಟ್ಟಿರೋದು DK ಶಿವಕುಮಾರ್, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರ ಮಗಳು DK ಶಿವಕುಮಾರ್ ಅವರ ಮಗಳಿಗೆ ಐಶ್ವರ್ಯ DK ಶಿವಕುಮಾರ್ ಅವರಿಗೆ ಕೊಡ್ಲಾಗಿದೆ ನೇತೃತ್ವವನ್ನ. ಆಕೆಯನ್ನು ಈ ಎಲೆಕ್ಷನ್ ಗೆದ್ದಿಲ್ಲ, ಆದ್ರೆ ರಾಜಕಾರಣಿಗಳ ಮಕ್ಕಳು ಅನ್ನೋ ಕಾರಣಕ್ಕೆ ಅವ್ರಿಗೆ ಏನ್ ಗೊತ್ತಿದೆ, ಕನ್ನಡದಲ್ಲೇ ಫಾಸ್ಟ್ ಆಗಿ ಮಾತಾಡೋಕೆ ಅವ್ರಿಗೆ ಬರಲ್ಲ. ಅವ್ರಿಗೆ ಕನ್ನಡ ಶಾಲೆಯ ಮಕ್ಕಳ ಸ್ಥಿತಿಗತಿ ಏನು ಗೊತ್ತಿದೆ. ಇನ್ನು ಈ ಮ್ಯಾಗ್ನೆಟ್ ಶಾಲೆಯಲ್ಲಿ ಒಂದೇ ಕಡೆ ಈ ಇರೋ ಜಾಗವನ್ನ ಏನ್ ಮಾಡ್ತಾರೆ ಅಂದ್ರೆ, ಮುಂದೆ ಅವರು ಮಾನಿಟೈಸ್ ಮಾಡ್ಕೋಬೇಕು ಆ ಸರ್ಕಾರಿ ಶಾಲೆಗಳ. ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಎಷ್ಟೊಂದು ಆಸ್ತಿ ಇದೆ, ಅದರ ಸಂಪತ್ತಿದೆ. ಅದನ್ನ ಮಾನಿಟೈಸ್ ಮಾಡ್ಕೊಂಡು ಅದನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬಳಕೆ ಮಾಡುವಂತಹ ಸಾಧ್ಯತೆ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಈ ಕಂದಾಯ ಇಲಾಖೆಗೆ ಅದನ್ನ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಲಾಗ್ತಾ ಇದೆ. ಇವ್ರಿಗೆ ರೆವಿನ್ಯೂ ದುಡಿಯೋದು ಮುಖ್ಯವೋ, ಸರ್ಕಾರ ಮಕ್ಕಳಿಗೆ ಶಿಕ್ಷಣ ಕೊಡೋದು ಮುಖ್ಯನೋ? ಇದನ್ನ ನಮ್ಮ ಗಾಂಧಿ ಮಾಡೆಲ್, ನಾವು ಗಾಂಧಿ ಗ್ರಾಮ ಇನ್ನು ಮುಂದೆ ಅಂತ DK ಶಿವಕುಮಾರ್ ಅಲ್ಲ, ಮೊದ್ಲಿಗೆ CM ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಗಾಂಧಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳನ್ನೇ ಮುಚ್ಚಿಬಿಟ್ರೆ ಅದು PPP ಮಾಡೆಲ್ ಶಾಲೆ ಇವತ್ತಿನ ಅಗತ್ಯ ಅಂತ ಹೇಳ್ತಿದ್ರೆ ಇಲ್ಲ. ಇವ್ರು ಯಾರು ಸರ್ಕಾರಿ ಶಾಲೆಗೆ ಏನೋ ಆಸ್ತಿಯನ್ನ ಆ ಜಾಗವನ್ನ ಕೊಟ್ಟಿದ್ದಲ್ಲ, ಅವತ್ತಿನ
ಒಂದು ಆ ಗ್ರಾಮದಲ್ಲಿರುವಂತಹ ಉದಾರಿಗಳು ಸರ್ಕಾರಿ ಶಾಲೆಗೆ ಜಾಗವನ್ನ ಕೊಟ್ಟಿದ್ದಾರೆ. ಆದ್ರಿಂದ ಪ್ರತಿ ಗ್ರಾಮದಲ್ಲೂ ಸರ್ಕಾರಿ ಶಾಲೆಗಳು ಉಳಿಯಲೇಬೇಕು. ಸರ್ಕಾರಿ ಶಾಲೆಗಳು ಉಳಿಲಿಲ್ಲ ಅಂದ್ರೆ 4-5 ಲಕ್ಷ ಕೊಟ್ಟು ಕೂಲಿ ಕಾರ್ಮಿಕರ ಮಕ್ಕಳು, ಕೃಷಿ ಕಾರ್ಮಿಕರ ಮಕ್ಕಳು ಮತ್ತು ಬಡವರ ಮಕ್ಕಳು ಶಿಕ್ಷಣವನ್ನ ಪಡೆಯೋಕ್ಕಾಗಲ್ಲ. ಆಗ ಅವರೆಲ್ಲ ಗುಲಾಮರಾಗಿ ಪರಿವರ್ತಿತರಾಗ್ತಾರೆ. ಹೇಗೆ ಅಮೆರಿಕದಲ್ಲಿ ಕಪ್ಪು ಗುಲಾಮರನ್ನ ಸೃಷ್ಟಿಸಲಾಯ್ತಲ್ಲ, ಆ ರೀತಿ ಗುಲಾಮರನ್ನ ಸೃಷ್ಟಿಸಲಾಗ್ತದೆ.